ಎಲ್ಲರಿಗೂ ಶುಭ ಸಂಜೆ. ಯಾವಾಗಲೂ ಮೇಸ್ಟ್ರುಗಳಿಗೆ ಮೊದಲು ಮಾತಾಡೋಕ್ಕೆ ಬಿಡಬಾರ್ದು, ಯಾವ ವಿಷಯನೂ ಬಿಡಲ್ಲ, ಅವರೆಲ್ಲ ಹೇಳ್ಬಿಡ್ತಾರೆ. ನಂತರ ಬರೋ ನಮ್ಮಂಥ ಅತಿಥಿಗಳಿಗೆ ಹೇಳೋಕ್ಕೆ ಏನೂ ಇರೋದಿಲ್ಲ. ನಾನು ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡೇ ಬಂದಿದ್ದೆ, ಎಲ್ಲವನ್ನೂ ಕವರ್ ಮಾಡಿಬಿಟ್ಟಿದ್ದಾರೆ, ಏನು ಹೇಳಬೇಕಂತ ಗೊತ್ತಿಲ್ಲ. ಮೊದಲನೇದಾಗಿ ನಾನು ಇವತ್ತು ಜ್ಞಾನಜ್ಯೋತಿ ನಗರ 2ನೇ ಹಂತದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಇಂಥ ಒಂದು ಮಹೋನ್ನತವಾದ ಸಮಾರಂಭವನ್ನು ಆಯೋಜನೆ ಮಾಡಿದ್ದಕ್ಕೆ, ಅದರಲ್ಲೂ ಕಲೆ, ಸಂಸ್ಕೃತಿ, ಭಾಷೆ ಇವುಗಳು ಒಳಗೊಂಡಿರುವಂಥ ಇಂಥ ಸಮಾರಂಭ ಮಾಡಿದ್ದಕ್ಕೆ ಅಭಿನಂದಿಸ್ತೇನೆ ಎಲ್ಲ ಪದಾಧಿಕಾರಿಗಳಿಗೆ. ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದು ಅಧ್ಯಕ್ಷರು ಬಾಲು ನಾಯಕ್ ಅವರು, ಬಾಲ್ಯದ ಗೆಳೆಯರು, ಅವರಿಗೆ ವಿಶೇಷವಾಗಿ ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಪದ್ಮಪ್ರಸಾದ್ ಅವರು, ರವಿ ಅವರು, ಕಲಾವತಿ ಅವರು, ಸ್ವಾಮಿ ಅವರು, ಈಗ ತಾನೇ ಬಂದದ್ದು ಮುನಿರತ್ನ ಅವರು, ಶಿವಣ್ಣಗೌಡರು, ಮತ್ತು ಇಲ್ಲಿ ತಾವೆಲ್ಲ ಇಲ್ಲಿ ಬಂದು ಕನ್ನಡದ ಅಭಿಮಾನದಿಂದ ಭಾಗವಹಿಸಿದ್ರಿ. ನಮ್ಮ ಬಡಾವಣೆಯಲ್ಲಿ ಒಂದು ಹಬ್ಬ ಆಗ್ತಾ ಇದೆ ಅಂತೇಳಿ ಇವೆಲ್ಲ ಮಕ್ಕಳು ಸಮೇತ ಬಂದಿರೋದಕ್ಕೆ ಧನ್ಯವಾದ. ವಿಶೇಷವಾಗಿ ಕಲಾವಿದ ಮಕ್ಕಳನ್ನು ಕರ್ಕೊಂಡ್ಬಂದಿದ್ದೀರಲ್ಲ, ಅದು ನನಗೆ ಬಹಳ ಖುಷಿ ಕೊಡುವಂಥ ಸಂಗತಿ. ನಾನು ಮಾತನ್ನು ಆರಂಭ ಮಾಡೋದಕ್ಕೆ ಮುಂಚೆ ಕವಿಗಳ ನನಗಿಷ್ಟವಾದ 2 ಸಾಲನ್ನು ಹೇಳಬೇಕು. ಇಲ್ಲಿ ನರ್ಕ ಕೀಳಿಸಿ, ನಾಲ್ಗೆ ಸೀಳಿಸಿ, ಬಾಯಿ ಹೊಲ್ಸಾಕಾದ್ರೂ ಮೂಗ್ನ ಕನ್ನಡ ಪದವಾಡ್ತೀನಿ, ನನ್ನ ಮನಸ್ಸನ್ನು ನೀನು ಕಾಣೆ ಅಂತ ಹೇಳಿ GP ರಾಜರತ್ನಂ ಅವರು ಹೇಳ್ತಾರೆ. ಅಂದರೆ ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡದ ಅಭಿಮಾನದ ಬಗ್ಗೆ, ಭಾಷೆ ಬಗ್ಗೆ ನಮ್ಮ ಕವಿಗಳು ಬರೆದಿರುವಂಥ ಇಂಥ ಸಾಲುಗಳು ನೂರಾರಲ್ಲ, ಸಾವಿರಾರಿದೆ. ನಮ್ಮ ಕುವೆಂಪು ಅವರ 2000ಕ್ಕೂ ಹೆಚ್ಚು ಕಾವ್ಯದ ಸಂಪುಟ ಇದೆ. ಅದನ್ನು ನಾವು ಓದೋದೇ ನಮ್ಮ ಪುಣ್ಯ, ಭಾಗ್ಯ. ನಾವ್ಯಾರು ನಾನು ಸತ ಓದಿಲ್ಲ ಅನ್ನೋದು ಕ್ಷಮೆ ಯಾಚಿಸಬೇಕಾದ ಸಂಗತಿ. ಹಾಗೆ ಕನ್ನಡ ಬರ್ರಿ ನನ್ನ ಸಂಗಡ ಅಂತ ಯಾವಾಗಲೂ ಹೋರಾಟದ ಮನೋಭಾವ. ನನ್ನ ಬಡಾವಣೆಯಲ್ಲಿ ಇದ್ರು ಚಂಪಾ ಅವರು, ನನ್ನ ಮನೆಯಲ್ಲಿ ನಾವು ಮಾಡೋ ಕಾರ್ಯಕ್ರಮಕ್ಕೆ ಯಾವಾಗಲೂ ಬರೋರು. ಅವರು, ಜರಗನಹಳ್ಳಿ ಶಿವಶಂಕರ್ ಅವರೆಲ್ಲ ಬರೆದಿರೋವಂಥ ಒಂದು ಸಣ್ಣ ಸಣ್ಣ ಕಿರು ಕಾವ್ಯಗಳನ್ನು ಆಸ್ವಾದನೆ ಮಾಡೋದೇ ನಮ್ಮ ಭಾಗ್ಯ. ನೋಡಿ, ಯಾರಪ್ಪಂದು ಏನೈತಿ, ಬೆಳಗಾವಿ ನಮ್ದೈತಿ ಅಂತ ಬರೀತಾರೆ ಕವಿಗಳು. ಹಾಗೆ ಕನ್ನಡ ಜನವಲ್ಲದೆ ಕನ್ನಡವನ್ನು ಉಳಿಸುವವರು ಯಾರೈ, ಬೆಳೆಸುವವರು ಯಾರೈ ಅಂತ ಪೂತಿನ ಅವರು ಹೇಳ್ತಾರೆ. ಈ ಥರದ ಸಾಲುಗಳು ಬಹಳ ಖುಷಿ ಕೊಡುತ್ತೆ ನನಗೆ. HS ಶಿವಪ್ರಕಾಶ್ ಅವರ ಕಾವ್ಯ, ನಮ್ಮ ಕನ್ನಡದ ಕಾವ್ಯಕ್ಕಿರುವಂಥ ಮಹತ್ವ ಮತ್ತು ಅದಕ್ಕಿರುವಂಥ ತಾಕತ್ತು ಹೇಗಿರುತ್ತೆ ಅಂತ ಒಂದು ಝಲಕ್ ನಿಮ್ಗೆ ಹೇಳ್ತೀನಿ ನೋಡಿ. ಹಗಲಿನಲ್ಲಿ ಕಂಬಿಗಳ, ಇದು ಹೇಳೋಕ್ಕೆ ಮುಂಚೆ ಯಾಕೆ ಅಂತ ಹೇಳದೇ ಇದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಮ್ಮ ಬಿಜ್ಜಳ ಮಹಾರಾಜ, ಅವನ ಮಾಂಡಲಿಕ ಒಬ್ಬ ಸಿಂಗಿರಾಜ ಅಂತಿರ್ತಾನೆ, ಅವನನ್ನು ಹಿಡಿದು ಜೈಲಲ್ಲಿ ಹಾಕಿರ್ತಾರೆ. ಜೈಲಲ್ಲಿರುವಂತಹ ವ್ಯಕ್ತಿ ಒಬ್ಬ ಹೋರಾಟಗಾರ. ಅವನ ಮನಸ್ಸಲ್ಲಿ ಯಾವ ಥರದ ಭಾವನೆಗಳು ಮೂಡಿರ್ಬೋದು ಅಂತೇಳಿ ಊಹೆ ಮಾಡಿ ದೊಡ್ಡ ಕವಿ HS ಶಿವಪ್ರಕಾಶ್ ಅವರು JNU ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿನಲ್ಲಿ ಎಸ್ಥೆಟಿಕ್ಸ್ ಡಿಪಾರ್ಟ್ಮೆಂಟಲ್ಲಿ HOD ಆಗಿ ರಿಟೈರ್ಡ್ ಆಗಿ ಮನೆಯಲ್ಲಿದ್ದಾರೆ ಇವತ್ತು. ಅವ್ರು ಬರೀತಾರೆ, ಹಗಲಿನಲ್ಲಿ ಕಂಬಿಗಳ ಸರಿವ ನೆರಳುಗಳಲ್ಲಿ ರಾತ್ರಿ ಬಿಡಿಸಿಕೊಂಡಿದೆ, ಬಿಸಿಲು ಕೋಲುಗಳ ಹೊಂದೂಳ ಕುಣಿತದ ಕೆಳಗೆ ಹರಕು ಬಟ್ಟೆ ಹೊಟ್ಟೆ ಬಿಗಿತ, ನಕ್ಷತ್ರ ಗಡಣಗಳ 2ರಷ್ಟು ಮರಣದಂಡನೆ ಎಂದಾಗ ಕಾದ ಸೂಜಿಗಳಾದ ರೋಮ ಕೂಪಗಳ 100ರಷ್ಟು ಭಯದ ಕಂಪನದ ಪಾತ್ರಗಳು, ಹೇಡಿಗಳೇ ಕಪ್ಪಡಿಗೆ ಕಡಲಿಗೆ ಉಳವಿಗೆ ದಿಕ್ಕುಪಾಲಾಗಿ ಕಾಲು ಕಿತ್ತರೆ, ಅಯ್ಯೋ ಅಪ್ಪಗಳ ಚಪ್ಪಲಿಗಾದ ಗೋ ಮಾಂಸದಂತೆ ಬೇಯಿಸಿದ ಹರಳೆಯ ಸಂತತಿಯ ಗೋರಿಗಳ ಕೊಳ್ಳಿ ದೆವ್ವಗಳು ತ್ರಿಪುರಾಂತಕ ಮಂದಿರಕ್ಕೆ ಬೆಂಕಿ ಕೊಟ್ಟವೆ. ನೋಡಿ ಎಷ್ಟು ಮಧುರವಾಗಿ ಈ ಥರದ ಒಂದು ಸಂಪುಟ ಇದೆ. 60 ಪೇಜ್ ಇದೆ. ಅದನ್ನು ನಾವು ಗಟ್ಟು ಮಾಡಿದ್ವಿ, ನಾಟಕ ಮಾಡಿದ್ವಿ. ನಾನು ಇದೇ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಸ್ಟೂಡೆಂಟ್ ಲೀಡರ್ ಆಗಿ ಇಲ್ಲಿ ಆಯ್ಕೆಯಾಗಿದೆ. ಇಲ್ಲಿ ಪ್ರದರ್ಶನ ಕಲಾ ವಿಭಾಗ ಇದೆ. ಅದರಿಂದ ಈ ನಾಟಕವನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ದೇಶದ ಎಲ್ಲ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಇದನ್ನು ನಾನು ಆ್ಯಕ್ಟ್ ಮಾಡಿದೆ. ಬೆಸ್ಟ್ ಆ್ಯಕ್ಟ್ರು ನ್ಯಾಷನಲ್ ಲೆವೆಲಲ್ಲಿ ಬಂದಿತ್ತು. ಅಂದರೆ ನಮ್ಮ ಕನ್ನಡದ ಒಂದು ಕಾವ್ಯಕ್ಕಿರೋ ತಾಕತ್ತು ಏನು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಹೇಳಿದೆ ನಿಮಗೆ. ನಾನು ಬಹಳ ಪ್ರಮುಖವಾಗಿ 1-2 ಮಾತನ್ನು ಇಲ್ಲಿ ಹೇಳ್ತೀನಿ. ಕನ್ನಡದ ಬಗ್ಗೆ ಮೊದಲು ಅಧ್ಯಯನ ಮಾಡಿದವರು ಯಾರು ಅಂತ ನಮಗೆಲ್ಲ ಗೊತ್ತೇ ಇರೋದಿಲ್ಲ. ನೋಡಿ, ಕನ್ನಡದ ಹಳಮೆ ಅಂದರೆ ತಮಿಳು ಬಹಳ ಮೂಲ ಅಂತ ಹೇಳ್ತಾರೆ, ಆದರೆ ಅದಕ್ಕಿಂತ ಮೂಲ ಕನ್ನಡಕ್ಕಿದೆ ಅಂತ ಹೇಳಿ 2000 ವರ್ಷದ ಇತಿಹಾಸವನ್ನು ನಾವು ದಾಖಲಿಸಿದ್ರು ಕೂಡ ಅದಕ್ಕೂ ಹಿಂದೆ ನಮ್ಮ ಇತಿಹಾಸ ಗ್ರೀಕ್ನ ಅಕ್ಷರ ಒಂದು ನಾಟಕದಲ್ಲಿ
ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ಮಧುವನ್ನು ಕೊಡು ಅನ್ನುವಂಥ ಒಂದು ಕನ್ನಡದ ಪದ ಗ್ರೀಕ್ ನಾಟಕದಲ್ಲಿ ಅವತ್ತೇ ಬಂದಿದೆ. ಸುಮಾರು 2000 ವರ್ಷದ ಹಿಂದೆ ಇದೆ. ಅಂದರೆ ನಮ್ಮ ಕನ್ನಡ ಬೇರೆ ಬೇರೆ ದೇಶಗಳಿಗೆ, ಅಂದರೆ ಗ್ರೀಕ್ ಅನ್ನುವಂಥದ್ದು ಸಾಂಸ್ಕೃತಿಕವಾದ ಆ ಕಾಲದ ಸ್ಕೀನೆ ಥಿಯೇಟ್ರ್ಗಳು, ಬ್ಯಾಲೆಗಳು ನಡೀತಿದ್ದ ಕಾಲ ಅದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಇವತ್ತು ನೀವು ಕೂಡ ಇಲ್ಲಿ ಈಗ ಮೇಷ್ಟ್ರು ಹೇಳಿದಾಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆನಲ್ಲಿ ಇರೋವಂಥವ್ರು ಏನನ್ನು ಬೇಕಾದರೂ ಸಾಧಿಸ್ತಾರೆ. ಈಗ ಯಕ್ಷಗಾನ ಮಾಡಿದ್ದು ನೋಡಿದ್ವಿ, ಆ ಮಗು ಒಂದು ಡ್ಯಾನ್ಸ್ ಮಾಡಿದ್ದನ್ನು ನೋಡಿದ್ವಿ. ನಾನು ಇವತ್ತು ಏನಾದರೂ ಚೇರ್ಮನ್ ಆಗಿದ್ದೀನಿ ಅಂತಂದರೆ ನಾನು ಪದವಿ ಮಾಡ್ಕೊಂಡಿದ್ದವನು. ಫಸ್ಟು ಬರೀ BA ಮಾಡಿದವನು, BA ಸಾಹಿತ್ಯ ಮಾಡಿದೆ. ಸಾಹಿತ್ಯದಲ್ಲಿ ನನಗೆ ಚೇರ್ಮನ್ ಸಿಗ್ತಿರ್ಲಿಲ್ಲ. ನಾನು ನಾಟಕದಲ್ಲಿ ಒಂದು ಪದವಿ ಮಾಡಿದ್ದಕ್ಕೆ ನನಗೆ ಇವತ್ತು ಚೇರ್ಮನ್ ಆಗಿದೆ. ಅಂದರೆ ನಾಟಕ, ಕಲೆ, ಸಂಸ್ಕೃತಿ, ಸಾಹಿತ್ಯ ಎಲ್ಲ ಏನೆಲ್ಲ ಕೊಡುತ್ತೆ ನಮಗೆ ಅಂತಂದರೆ ಉಚ್ಚಾರವನ್ನು ಸ್ಪಷ್ಟಗೊಳಿಸುತ್ತೆ, ಕ್ರಿಯಾತ್ಮಕತೆಯನ್ನು ಕೊಡುತ್ತೆ, ಮೌಲಿಕ ಗುಣವನ್ನು ಕೊಡುತ್ತೆ, ವ್ಯಕ್ತಿತ್ವ ವಿಕಾಸ ಮಾಡುತ್ತೆ. ಬೇರೆ ಬೇರೆ ಇಸಮ್ಗಳು, ಸ್ಟೈಲ್ಗಳು ಏನೇನೋ ನಮ್ಮಲ್ಲಿ IASನವರು ಏನೇನು ಓದಿರ್ತಾರೆ, ಯಾವ್ಯಾವ ಪಂಡಿತರು ಕನ್ನಡ ವ್ಯಾಕರಣವನ್ನು ಮಾಡುವಂಥವ್ರು, ಶುದ್ಧ ಬರಹಗಳನ್ನು ಮಾಡುವಂಥವ್ರು. ನಮ್ಮ ಕನ್ನಡದಲ್ಲಿ ಕರೆಕ್ಟಾಗಿ ನಮ್ಮ ಸಂಪಾದಕರು ಯಾರಾದರೂ ಕನ್ನಡ ಬರಿತಾ ಇದ್ದಾರಾ ಇವತ್ತು ಅಂದರೆ ಖಂಡಿತ ಇಲ್ಲ. ಖಾದ್ರಿ ಅಚ್ಯುತನವರು ದೂರದರ್ಶನದಲ್ಲಿ ನಮಗೆ ಸುದ್ದಿಗೆ ಕೆಲಸ ಮಾಡ್ತಿದ್ದಾಗ, ನಾವೆಲ್ಲ ನ್ಯೂಸ್ ಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತಿದ್ದಾಗ ಶುದ್ಧ ಬರಹ ಏನು ಅಂತ 250-300 ಪದಗಳು ನಮ್ಗೆ ಹೇಳ್ಕೊಟ್ಟಿದ್ರು ಅವರು. ನಾವು ನಮ್ಮ ಬರಗೂರು ರಾಮಚಂದ್ರಪ್ಪನವರು, ಡಾಕ್ಟರ್ ಸಿದ್ಧಲಿಂಗಯ್ಯನವರು, ಇವರು ಲಕ್ಷ್ಮೀನಾರಾಯಣ ಭಟ್ರು ಯಾರೇ ಕನ್ನಡ ಮಾತಾಡಿದ್ರು ಕೂಡ ಏನು ಕನ್ನಡ ಪಂಡಿತರಪ್ಪ, ಏನು ವ್ಯಾಕರಣ ಕಲ್ತಿದ್ದಾರೆ ಇವರು ಅಂತ ಅವ್ರನ್ನ ಟೀಕೆ ಮಾಡೋರು. ಯಾಕೆ ಅಂದರೆ ಅವರ ಕನ್ನಡದಲ್ಲಿ ಅವರು ನ್ಯೂಸ್ಗೆ ಕೊಡುವಂಥ ಶುದ್ಧ ಕನ್ನಡ ಇರ್ತಿರ್ಲಿಲ್ಲ. ಏನಂದರೆ ನಾವೆಲ್ಲ ಚಳುವಳಿ ಮಾಡೋಣ ಅಂದರೆ ಇವನು ವ್ಯಾಕರಣ ನೋಡಪ್ಪ ಚಳುವಳಿ ಅಂತೆ, ದಡ್ಡ, ಅದು ಚಳುವಳಿ ಅಲ್ಲ ಚಳವಳಿ ಅನ್ನೋರು. ನಾವು ಇದರಲ್ಲಿ ಏನು ವ್ಯತ್ಯಾಸ ಇದೆ ಕನ್ನಡದಲ್ಲಿ? ಎರಡೂ ಒಂದೇ ಅಲ್ವಾ ಅಂತ ನೋಡ್ರಿ. ನೀವು ಅಡಿಕೆ ಸರಿನಾ, ಅಡಕೆ ಸರಿನಾ, ಅಡುಗೆ ಸರಿನಾ, ಅಡಿಗೆ ಸರಿನಾ, ಅಂತಾರಾಷ್ಟ್ರೀಯ ಸರಿನಾ, ಅಂತಾರಾಷ್ಟ್ರೀಯ ಸರಿನಾ, ಈ ಥರ ಬಿಡಿ ಬಿಡಿಯಾಗಿ ಹೇಳ್ಕೊಡೋರು ಕನ್ನಡವನ್ನು. ಆ ಥರ ಇವತ್ತು ಪತ್ರಿಕೆಗಳಲ್ಲಿ ಕೆಲಸ ಮಾಡೋರಿಗೆ, ಆ್ಯಂಕರ್ಗಳಿಗೆ ಕನ್ನಡ ಕಲಿಬೇಕಾಗಿದೆ. ಅದು ಬೇರೆ ವಿಷಯ. ಇನ್ನು ನಾನು ಇತಿಹಾಸ ಹೇಳಕ್ಕೆ ಹೋಗಿ ಇಲ್ಲಿ ಬಂದೆ. ಕೀರ್ತಿ ರಾಬರ್ಟ್ ಬ್ರೂಸ್ ಅನ್ನೋವಂಥವ್ರು ಮೊದಲು ನಮಗೆ ಕನ್ನಡದ ಬಗ್ಗೆ ಸಂಶೋಧನೆಯನ್ನು ಮಾಡಿಕೊಟ್ಟಂಥವ್ರು. ನವೆಂಬರ್ 1, 1956 ಮೇಷ್ಟ್ರು ಹೇಳಿದಾಗೆ ಬಹುತೇಕ ಎಲ್ಲ ರಾಜ್ಯಗಳಿಗೆ ಅವತ್ತು ನಮಗೆ ಒಂದು ಏಕೀಕರಣ ಬಂತು ಅಂತೇಳಿ. ಆದರೆ ಕನ್ನಡದ ಏಕೀಕರಣಕ್ಕೆ ಯಾಕೆ ಮಹತ್ವ ಬಂತು ಅಂದರೆ ಅದರಲ್ಲಿ ನೋವಿದೆ ಅನ್ನೋವಂಥದ್ದು. ಯಾಕಂದರೆ ಆ ಕಾಲದಲ್ಲಿ ನಮಗೆ 1799ರಲ್ಲಿ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಬ್ರಿಟಿಷರು ಮತ್ತು ಟಿಪ್ಪು ನಡುವೆ. ಹೈದರಾಬಾದಲ್ಲಿ ನಿಜಾಮರು ಬರ್ತಾರೆ, ಪುಣೆಯಿಂದ ಮರಾಠರು ಬರ್ತಾರೆ, ಟಿಪ್ಪುವನ್ನು ಕೊಲ್ತಾರೆ. ಕೊಂದ ಮೇಲೆ ಮೈಸೂರು ಸಂಸ್ಥಾನ ಬ್ರಿಟಿಷರ ಕೈಗೆ ಹೋಗುತ್ತೆ. ಅಲ್ಲಿಂದ ನಮಗೆ ಬೇರೆ ಬೇರೆ ರೀತಿಯ ದಬ್ಬಾಳಿಕೆ ಶುರು ಆಗುತ್ತೆ. ಏನಂದರೆ ಆ ಮರಾಠರಿಗೆ ಮತ್ತು ನಿಜಾಮರಿಗೆ ಏನಾದರೂ ಅವರು ದೇಣಿಗೆ ಕೊಡಬೇಕಲ್ಲ ಅಂಥೇಳಿ, ಯುದ್ಧದ ಖರ್ಚು ಕೊಡಬೇಕು ಅಂಥೇಳಿ ಏನು ಮಾಡ್ತಾರೆ, ಕರ್ನಾಟಕವನ್ನು ಹಂಚಿ ಹರಿತಾರೆ, 4 ಭಾಗ ಮಾಡಿಬಿಡ್ತಾರೆ. ಆಗಲೇ ಮೇಷ್ಟ್ರು ಹೇಳಿದ್ರು ಅದನ್ನು. ಯಾವ ಥರ ಮಾಡ್ತಾರೆ ಅಂದರೆ ಬಾಂಬೆ ಕರ್ನಾಟಕ, ಹುಬ್ಳಿ, ಧಾರವಾಡ ಈ ಥರ ಎಲ್ಲ ಸೇರಿಸಿ ಬಾಂಬೆ ಕರ್ನಾಟಕ ಮಾಡಿದ್ರು. ಹೈದರಾಬಾದ್ ಕರ್ನಾಟಕ, ಬೀದರು, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಎಲ್ಲ ಕೊಟ್ಬಿಡ್ತಾರೆ. ಹಾಗೆ ಕರಾವಳಿಗೆ ದಕ್ಷಿಣ ಕನ್ನಡ ಮದ್ರಾಸ್ ಪ್ರಾಂತ್ಯಕ್ಕೆ, ಅಲ್ಲಿ ದಕ್ಷಿಣ ಕನ್ನಡವನ್ನು ಮದ್ರಾಸ್ಗೆ, ಉತ್ತರ ಕನ್ನಡವನ್ನು ಬಾಂಬೆ ಪ್ರೆಸಿಡೆನ್ಸಿಗೆ ಅಂತ ಇಲ್ಲಿ ಹಂಚ್ತಾರೆ. ಇವೆಲ್ಲ ಸುಮಾರು ನೂರಾರು ವರ್ಷಗಳು ಆ ಥರ ಇರುತ್ತೆ. ಕನ್ನಡಿಗರಿಗೆ ಮಹತ್ವನೇ ಇರೋದಿಲ್ಲ, ಕನ್ನಡ ಭಾಷೆಗೆ ಮಹತ್ವ ಇರೋದಿಲ್ಲ. ಆಗಲೇ ನವೆಂಬರ್ 1, 1956ರಲ್ಲಿ ಒಂದು ಮಾಡಿ ಅದನ್ನು ಮೈಸೂರು ರಾಜ್ಯ ಅಂತ ಆಗುತ್ತೆ. ಅದಕ್ಕಾಗಿಯೇ ನಾವು ಆ ದಿನವನ್ನು ಮಹತ್ವದ ದಿನ ಅಂತ ಮಾತಾಡ್ತೀವಿ, ಹಬ್ಬ ಮಾಡ್ತೀವಿ. ಆನಂತರ ಮೈಸೂರು ರಾಜ್ಯವನ್ನು ಕರ್ನಾಟಕ ಏಕೀಕರಣವಾಗಿ ಕರ್ನಾಟಕ ಅಂತ ಆಗಿದ್ದು 1/11/73ರಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹಂಪಿನಲ್ಲಿ ಅದನ್ನು ಕರ್ನಾಟಕ ಅನ್ನೋ ಹೆಸರನ್ನು ನಮಗೆ ಕೊಡ್ತಾರೆ. ಹಾಗಾಗಿ ಇದನ್ನು ನಾವು ಒಂದು ಹಬ್ಬವಾಗಿ, ನಮ್ಮ ನೋವನ್ನು ತೊಡೆದು ಹಾಕಿದ ದಿನವಾಗಿ ಬಹಳ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ ಅನ್ನೋವಂಥದ್ದನ್ನು ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಇವರೆಲ್ಲ ಭಾಷೆಗೆ, ಸಂಸ್ಕೃತಿಗೆ, ವಾಸ್ತುಶಿಲ್ಪ ಹೇಳಿದ್ರು, ಎಂತೆಂಥ ಇದನ್ನು ಕಟ್ಟಿದ್ದಾರೆ ನಮಗೆ ಅನ್ನೋಂಥದ್ದನ್ನು. ಹಾಗಾಗಿ 1799ರಲ್ಲಿ ಈ ಮೈಸೂರು ಸಾಮ್ರಾಜ್ಯ ಹೋಗಿ ರಾಜಪ್ರಭುತ್ವ ಬರುತ್ತೆ.
ಆಗ ಮತ್ತೆ ಇನ್ನೊಂದಷ್ಟು ಬೆಳವಣಿಗೆಗಳಾಗುತ್ತೆ. ನಮ್ಮಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಆಗಿದ್ದು, ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಮಾಡಿದ್ದು, ಆಮೇಲೆ ಸ್ವಾತಂತ್ರ್ಯ ಚಳವಳಿ ಶುರು ಆಯಿತು. ಹೀಗೆ ನಂತರದಲ್ಲಿ ಮೈಸೂರು ಸಂಸ್ಥಾನದ ಕೊಡುಗೆ ಕನ್ನಡಿಗರಿಗೆ ಸಾಕಷ್ಟು ಇದೆ. ಕನ್ನಂಬಾಡಿ ಕಟ್ಟೆಯಿಂದ ಹಿಡಿದು ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲ ಪಡ್ಕೊಂಡಿದ್ದು. ಆಮೇಲೆ ಬೇರೆ ಬೇರೆ ಭಾಷೆಯವರು ನಮ್ಮನ್ನು ಇಲ್ಲಿ ಬಂದು ದಬ್ಬಾಳಿಕೆ ನಡೆಸ್ತಾ ಇರುವಂಥದ್ದು. ಕನ್ನಡದ ಸಹೋದರ ಭಾಷೆಗಳಿಗೆ ತುಳು, ಕೊಂಕಣಿ, ಬ್ಯಾರಿ, ಬಂಜಾರ ಈ ಥರದ ಭಾಷೆಗಳು ಮತ್ತು ನಮಗೆ ಪ್ರಬುದ್ಧವಾಗಿ, ಬೌದ್ಧಿಕವಾಗಿ, ಶ್ರೀಮಂತವಾಗಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥವರೆಲ್ಲ ಬಹುತೇಕ ನಾನ್ ಕನ್ನಡಿಗ ಅಂತ ಹೇಳ್ತೀವಲ್ಲ. ಮಾತೃಭಾಷೆ ಕನ್ನಡ ಇರೋದು ಕುವೆಂಪು ಅವರೊಬ್ಬರು, ಇನ್ನೊಬ್ಬರು, ಇಬ್ಬರು ಬಿಟ್ಟರೆ ಕೊಂಕಣಿಯವರು, ತುಳುನವರು, ಬೇರೆ ಬೇರೆ ತಮಿಳು ಮಾತೃಭಾಷೆ ಇರುವಂಥವ್ರು, ಮಾಸ್ತಿ ಇಂಥವರು, ಇವರುಗಳು ನಮಗೆ ಜ್ಞಾನಪೀಠವನ್ನು ತಂದುಕೊಟ್ಟು ಕನ್ನಡದ ಸಾಹಿತ್ಯವನ್ನು ಶ್ರೀಮಂತಿಕೆ ಮಾಡಿದಂಥವ್ರು. ಹೀಗಾಗಿ ನಾವು ಯಾವುದೇ ಭಾಷೆಯವರಿದ್ದರೂ ಕೂಡ ಕನ್ನಡಕ್ಕೆ, ಕನ್ನಡತನಕ್ಕೆ ಇಲ್ಲಿ ಕೆಲಸ ಮಾಡಬೇಕು. ನಾವು ಇಲ್ಲಿ ಬಂದು ಬದುಕ್ತೀವಿ ಅಂದಮೇಲೆ ಕನ್ನಡ ಕಲಿಬೇಕು, ಆಡಳಿತ ಕನ್ನಡದಲ್ಲಿ ಇರಬೇಕು. ಈಗ ಹೇಳಿದ್ರು ಸಾಹೇಬರು, ನಾನು KPTCL ಕನ್ನಡ ಘಟಕದ ಸಮನ್ವಯಕ ಅಧಿಕಾರಿಯ ಕೆಲಸ ಮಾಡ್ತೀನಿ. ಅಲ್ಲಿ ಕನ್ನಡವನ್ನು ಕಲಿಸೋದಕ್ಕೆ ಇಡೀ ರಾಜ್ಯದಲ್ಲಿ ಪ್ರತಿ ತಿಂಗಳು ನಾವು ಅಂಕಿ ಅಂಶಗಳನ್ನು ತರಿಸ್ಕೊಳ್ತೀವಿ. ಎಷ್ಟು ಪತ್ರ ವ್ಯವಹಾರ ಕನ್ನಡದಲ್ಲಿ ಮಾಡಿದಿರಿ, ಏನೇನು ವ್ಯವಹಾರ ಮಾಡಿದ್ರಿ ಎಲ್ಲ ಕಳಿಸಿ ಅಂತ. ಯಾರು ಮಾಡಿಲ್ಲ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದೀವಿ. ಈಗ KPTCL 100ಕ್ಕೆ 90 ಭಾಗ ಕನ್ನಡಮಯ ಆಗಿದೆ ಅಂದರೆ ಈ ಥರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಗಳು, ಅಕಾಡೆಮಿಗಳು ಆರಂಭ ಆಗಿರುವಂಥದ್ದು ಹೆಚ್ಚು ನಮಗೆ ಸೂಕ್ತವಾಗಿ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ, ಇತ್ತೀಚೆಗೆ ರಾಜಕಾರಣಿಗಳು ನಮ್ಮನ್ನು ಹರಿದು ಹಂಚಿ ತಿಂತಾ ಇದ್ದಾರೆ. ನಮ್ಮ ಯಾವ ಬೆಳವಣಿಗೆಯು ಪ್ರಗತಿಗೆ ಪೂರಕವಾಗಿಲ್ಲ, ಜನಪರವಾಗಿಲ್ಲ ಅನ್ನೋಂಥದ್ದು ಭಾಳ ಖೇದದ ಸಂಗತಿ. ನಂದೇ ವಿಷಯ ತೆಗೆದುಕೊಂಡ್ರೆ ಯಾವುದೋ ಒಂದು ಪ್ರಶಸ್ತಿಗಾಗಿ ಇವನ್ನ ಚೇರ್ಮನ್ನಿಂದ ಕಿತ್ತಾಕ್ಬಿಡೆ ಅಂತ ಹೇಳುವಂಥ ರಾಜಕಾರಣಿಗಳು ನಮ್ಮ ನಡುವೆ ಇದ್ದಾರೆ ಅಂದರೆ ನಾವು ದುಃಖ ಪಡಬೇಕೋ ಖುಷಿ ಪಡಬೇಕು ಗೊತ್ತಿಲ್ಲ. ಅವರು ವೈಯಕ್ತಿಕ ಎಲ್ಲ ನನ್ನ ಕುಟುಂಬದವ್ರು ಕೊಡಿ, ನನ್ನ ಮಗಳಿಗೆ ಒಂದು ಗಂಡು ತೋರಿಸಿದ್ದಾರೆ, ಅವ್ರಿಗೊಂದು ಮೆಂಬರ್ ಮಾಡಿ, ಆಮೇಲೆ ಇನ್ಯಾರಿಗೋ ಒಂದು MLC ಮಾಡಿ, ನಮ್ಮ ಸಂಬಂಧಿಕರು, ಆಮೇಲೆ ನನ್ನ ಹೆಂಡತಿ ಮಕ್ಕಳು ಕಚೇರಿಯಲ್ಲಿ ಕೆಲಸ ಮಾಡಲಿ, ಇದೇ ಆಗೋಗಿದೆ. ಹಾಗಾಗಿ ಪ್ರತಿಭೆ ಅನ್ನೋವಂಥದ್ದು, ಜನಪರವಾದ ಕೆಲಸ ಅನ್ನೋವಂಥದ್ದು ಬಡವರಿಗಾಗಲಿ, ಯೋಜನೆಗಳಾಗಲಿ ಈ ಸಂದರ್ಭದಲ್ಲಿ ಆಗ್ತದೆ. ಇನ್ನೂ ಕನ್ನಡದ ಕೆಲಸ ಮಾಡೋವಂಥದ್ದು ಸಾಕಷ್ಟಿದೆ. ಸಾಕಷ್ಟು ಕನ್ನಡದ ಕೆಲಸ ಆಗಬೇಕಾಗಿದೆ. ನಮ್ಮ ಕನ್ನಡ ಹೋರಾಟಗಾರರು ಏನು ಮಾಡ್ತಾ ಇದ್ದಾರೆ. ನಾನು ಕನ್ನಡ ಸೇನೆಯ ಆರಂಭದ ಸಂಸ್ಥಾಪಕ ಅಧ್ಯಕ್ಷ. ನಾನು ಸರ್ಕಾರಿ ಕಲಾ ಕಾಲೇಜಲ್ಲಿ ನಾವು ಓದಬೇಕಾದ್ರೆ ಅಲ್ಲಿ ಜಾಣಗೆರೆ ವೆಂಕಟರಾಮಯ್ಯ ಇರೋರು ಅವಿನಿ ರೋಡಲ್ಲಿ, ಅವರು ಏನಾದರೂ ಸಭೆ ಕರೆದ್ರೆ ನಾವು ಆರ್ಟ್ಸ್ ಕಾಲೇಜಿಂದ ಹುಡುಗರು ಕರ್ಕೊಂಡು ಹೋಗಿ ಸಭೆಯಲ್ಲಿ ಭಾಗವಹಿಸ್ತಾ ಇದ್ವಿ. ವಾಟಾಳ್ ನಾಗರಾಜ್ ಅವರು ವುಡ್ಲ್ಯಾಂಡ್ ಹೋಟ್ಲಿಂದ ಬಂದು ಅಲ್ಲಿ ಫೋನ್ ಮಾಡೋರು, ಇಲ್ಲ ಆವಾಗ ಪೇಜರ್ ಇತ್ತು, ಮೆಸೇಜ್ ಮಾಡೋರು. ನಾನೆಲ್ಲ ಹುಡುಗರು ಕರ್ಕೊಂಡು ಅಲ್ಲಿ ಒಂದು ಸ್ಟ್ಯಾಚ್ಯೂ ಯಾವುದೋ ಬೆಂಕಿ ಹಚ್ಚೋರು, ಇಲ್ಲ ಏನೋ ಒಂದು ಕತ್ತೆ ತರೋರು, ಇನ್ನೇನೋ ಒಂದು ಮಾಡೋರು, ಅದ್ರ ಹಿಂದೆ ಎಲ್ಲ ನಾವೇ ಇರ್ತಾ ಇದ್ವಿ. ಆಮೇಲೆ ಕಾವೇರಿ ಗಲಾಟೆನಲ್ಲಿ ಎಲ್ಲ ಕಲಾವಿದರನ್ನು ಸಂಘಟಿಸಿ ಹೋರಾಟ ಮಾಡ್ತಾ ಇದ್ವಿ. ಅಂದರೆ ಕನ್ನಡ ಹೋರಾಟಕ್ಕೆ ನಮ್ಮ ಕೊಡುಗೆ ಸಾಕಷ್ಟು ಇದ್ದರೂ ಕೂಡ ನಮ್ಮಲ್ಲಿರೋ ಕನ್ನಡ ಹೋರಾಟಗಾರರು ನಿಜವಾಗಿ ಹೋರಾಟ ಮಾಡಿ ಕೇಸ್ ಹಾಕ್ಸ್ಕೊಂಡಿರೋರು ಇದ್ದಾರೆ, ರೋಲ್ ಕಾಲ್ ಮಾಡಿ ಕೇಸ್ ಹಾಕ್ಸ್ಕೊಂಡವರು ಇದ್ದಾರೆ. ಇವತ್ತು ಅವಿನಿ ರೋಡ್ಗೆ ಹೋದರೆ ನೀವು ಅಲ್ಲಿರೋ ಗುಜರಾತಿಗಳು, ಮಾರ್ವಾಡಿಗಳು ಇಡೀ ಕನ್ನಡಿಗರ ಆಸ್ತಿಯನ್ನು ತಮ್ಮ ಆಸ್ತಿ ಮಾಡ್ಕೊಳ್ತಿದ್ದಾರೆ. ಇಡೀ ಕನ್ನಡಿಗರನ್ನು ಶೋಷಣೆ ಮಾಡಿ ಬಕ ಪಕ್ಷಿಗಳ ಥರ ₹1 ಇರೋ ವಸ್ತುವನ್ನು ₹100 ಮಾರಾಟ ಮಾಡ್ತಾರೆ. ಅವ್ರು ಕೇಳೋರಿಲ್ಲ. ಅವ್ರ ಹತ್ರನೇ ಹೋಗಿ ಆಫೀಸನ್ನು ಮಾಡ್ಕೋತೀವಿ ಹೋರಾಟಗಾರರು. ಅವರಿಂದ ತಿಂಗಳಿಗೆ ಇಷ್ಟಂತ ಹಣ ತಗೋತಾ ಇದ್ದೀವಿ ನಾವು ಕನ್ನಡ ಹೋರಾಟಗಾರರು. ಮತ್ತು ಕನ್ನಡ ಉದ್ಧಾರ ಮಾಡೋದೇನು ನೀವು? ಇಂಥ ಸ್ಥಿತಿಲಿ ಬದುಕ್ತಾ ಇರುವಾಗ ಇವತ್ತು 20% ಜನ ಮಾತ್ರ ಕರ್ನಾಟಕದಲ್ಲಿ ಇರೋದು. ನಾವು ಎಷ್ಟೋ 20%. ನಮ್ಮ ಹಳ್ಳಿಗಳಲ್ಲಿ ಕನ್ನಡ ಇತ್ತು. ಹಳ್ಳಿಗಳಿಗೂ ಈ ಗುಜರಾತಿಗಳು, ಮಾರ್ವಾಡಿಗಳು ಲಗ್ಗೆ ಇಟ್ಟರು, ಅಲ್ಲಿ ಜಮೀನುಗಳು ತಗೋತಾ ಇದ್ದಾರೆ. ಎಲ್ಲ ಹಳ್ಳಿ ವ್ಯಾಪಾರ, ಸಣ್ಣ ಸಣ್ಣ ವ್ಯಾಪಾರವನ್ನು ಅವರು ಕಸಿದುಕೊಳ್ತಿದ್ದಾರೆ. ಕನ್ನಡಿಗರು ಭಿಕ್ಷುಕರು ದಿಕ್ಕುಪಾಲಾಗಿ ಮನೆ ಸೇರೋ ಸ್ಥಿತಿಯಾಗಿದೆ. ಆಸ್ತಿಗಳು ಮಾರ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಸ್ಥಿತಿನಲ್ಲಿ ಕನ್ನಡಿಗರು ಇರುವಾಗ ಕನ್ನಡಿಗರು ಎಚ್ಚೆತ್ಕೋಬೇಕಾದ ಕಾಲ ಇದು. ಕನ್ನಡ ಭಾಷೆಗೆ ಸ್ಥಾನಮಾನಕ್ಕಾಗಿ ಇನ್ನೊಂದಷ್ಟು ಹೋರಾಟ ಕಟ್ಟುವಂಥ ಕಾಲ ಇದು. ಇದೆಲ್ಲ ನಾವು ಮಾಡುವಂಥ ಅಗತ್ಯ ಬೇಕಾದಷ್ಟಿದೆ. ಇದನ್ನೆಲ್ಲ ಮಾಡಲೇಬೇಕಾಗಿದೆ. ಹೆಚ್ಚು ಮಾತಾಡೋಕ್ಕೆ ಇಲ್ಲಿ ಸಮಯ ಇಲ್ಲ. ನಮ್ಮಲ್ಲಿ ಕನ್ನಡದ ಸಾಹಿತ್ಯವನ್ನು ಶ್ರೀಮಂತಗೊಳಿಸೋದಕ್ಕೆ ಕಾವ್ಯ, ಕಾದಂಬರಿ, ಕಥೆ, ನಾಟಕ, ಹಾಸ್ಯ, ವೈಜ್ಞಾನಿಕ ಗ್ರಂಥಗಳು ನೂರಾರಿದ್ದಾವೆ. ರಂಗಭೂಮಿ ಬಹಳ ಪ್ರಮುಖವಾಗಿ ಕೆಲಸ ಮಾಡುತ್ತೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ. ಹಾಗಾಗಿ ಮಕ್ಕಳು ಈ ಥರದ ಪಠ್ಯೇತರ ಚಟುವಟಿಕೆಗೆ ಬರಲಿ. ರಂಗಭೂಮಿಲಿ ಬಂದರೆ ಮಲಗದವ್ರನ್ನ ಬಡದೆಬ್ಬರಿಸುತ್ತೆ, ಹೇಡಿಗಳಿಗೆ ಧೈರ್ಯ ತುಂಬುತ್ತೆ, ದಡ್ಡನಿಗೆ ಬುದ್ಧಿವಂತರನ್ನಾಗಿ ಮಾಡುತ್ತೆ, ಸಂಶೋಧನೆ ಗೊತ್ತಿಲ್ಲದಂಗೆ ಸಂಶೋಧನೆ ಹೇಳ್ಕೊಡುತ್ತೆ, ಮಾನಸಿಕ ಸೈಕಾಲಜಿ ಗೊತ್ತಿಲ್ಲದಂಗೆ ಸೈಕಾಲಜಿ ಹೇಳ್ಕೊಡುತ್ತೆ ಅಂತ ಹೇಳಿ
ನಾವೆಲ್ಲ ಈ ಥರದ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ಮಕ್ಕಳ ಕ್ರಿಯಾಶೀಲತೆ ಹೆಚ್ಚಾಗುತ್ತೆ. ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ತಮಗೆಲ್ಲ ವಂದಿಸಿ ಕೊನೆಯದಾಗಿ ಒಂದು ನಾಟಕದ ಡೈಲಾಗ್ ಹೇಳ್ತೀನಿ ಮನರಂಜನೆ ದೃಷ್ಟಿಯಿಂದ ನಿಮಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇದು ಕೂಡ ಅಂಗುಲಿಮಾಲ ಮತ್ತು ಗೌತಮ ಬುದ್ಧರ ನಡುವೆ ನಡೆಯುವಂಥ ಒಂದು ಸಂಭಾಷಣೆ. ನಾನಲ್ತೆ ಚಕ್ರವರ್ತಿ ಇಹಲೋಕ ಸಾರ್ವಭೌಮ, ನರಹೃದಯವು ಮಣಿಯುವುದು ರಾಜರಿಗೆ. ರಾಜರು ನಾ ಬರುವ ಶುಭವಾರ್ತೆಯನ್ನು ಕೇಳಿ ನಡು ನಡುಗಿ ಕಪ್ಪ ಕಾಣಿಕೆಗಳನ್ನು ಹಿಡಿದು ಕೈ ಬೆರಳುಗಳನ್ನು ಮರೆಸಿ ನಿತ್ಯ ಭೋಜನ ಉಳಿದು ಮೃತ್ಯು ಸೂಕ್ತವ ಪಠಿಸಿ ತೆರೆದ ಕಣ್ ತೆರೆದಂತೆ ಎರೆಸತ್ತು ನಿಲ್ಲುವರು. ನಾನು ಅವರ ಬಳಿ ಸಾರಿ ನಿಂತೊಡನೆ ಮೃತ್ಯುವನ್ನೇ ಕಂಡಂತೆ ಚೀರುವರು. ಖಡ್ಗ ಕಾಳಿಗೆ ಅರಸುಗಳ ಕೊರಳುಗಳ ರಂಗದಲ್ಲಿ ನರ್ತಿಸುವ ವೈಭವದ ಪೆರ್ಬಯಕೆ ಸಲಿಪಿನ ಓ ಮಹಾತಾಯಿ ಅಂಗುಲಿಮಾಲನೆ ಧಮನಿ ಧಮನಿಗಳಲ್ಲಿ ವೀರ ತೇಜದ ರಕ್ತ ಹರಿಯುತ್ತಿರುವ ನೆಗಂ ಆನಿನ ಬಯಕೆಯನ್ನು ಅರಸರಸಾಗಿಯೂ ರಾಜವನು ಕೋಶವನು ಪದವಿ ವೈಭವಗಳನ್ನು ಅನಿತೇಕೆ ತೃಣಾಕಣ ಒಂದನುವಲ್ಲೆನ ಒಂದೇ ಬಯಕೆಯು ನನಗೆ ನರಶಿರವ ಚೆಂಡಾಡಿ ನಿನ್ನಡಿಯಲ್ಲಿ ಈಡಾಡಿ ನೋಡಿ ಸುಖಿಸುವ ಬಯಕೆ. ಓ ದೇವಿ ಪ್ರಸಾದವು ಎಂಬಂತೆ ಕೈಬೆರಳು ಪಾಲನೆಗೆ ಅಂಗುಲಿ ಕತ್ತರಿಸಿ ಮಾಲೆ ಸೂಡುವ ಸೊಗಕ್ಕೆ ಸ್ವರ್ಗವೇ ಅಪ್ರಿಯವು ಎನಿಸುತ್ತಿದೆ. ಎನಿತೆನಿದು ರಾಜ ಮಕುಟಗಳ ಮಣಿಕಾಂತಿ ನಿನ್ನಡಿಯ ಇಂದ್ರ ಧನುವಿನಲು ಸಿಂಗರಿಸಲಿದೆ. ಇರುತ್ತಾಯೇ ಒಂದಿರಳು ಬಳಿಕ ಮಾರಣ ಹೋಮ. ಹಳೆ ಅಂಗುಲಿ ಮಾಲೆ ಬೇಸರವಾಯಿತು ನನಗೆ, ಹೊಸ ಅಂಗುಲಿ ಮಾಲನಾಗುವೆ ನಾನು. ಏಕಾಕ್ಷ ನೋಡೋದು ಯಾವುದೋ ನರಪ್ರಾಣಿ ಇತ್ತಲೇ ಬರುತ್ತಲಿದೆ. ಏಕೆ ಬಹನೋ ಏನೋ ಈ ಅಪರ ಸಮಯದಲ್ಲಿ ಬಡಗಲಲ್ಲಿ ಕೆನ್ನಾಲಿಗೆ ಚಾಚಿ ಮಹಾಕಾಳಿ ಸೃಷ್ಟಿಯನ್ನೇ ನೊಣೆಯಲು ತೋರುತ್ತಿದೆ. ಇಂಥಲ್ಲಿ ಬಹನಕ್ಕೆ ಬದುಕು ಬೇಸರವಾಯಿತು. ಸಾವಾಸ ಹೆಚ್ಚಿರಲು ಸುಲಭದಲ್ಲಿ ಮರಣವನ್ನು ಕಾಣದಾದರೆ ಇವನು ಏ ಮನುಜ ಅಲ್ಲೇ ನಿಲ್ಲೋ. ಬುದ್ಧ ಹೇಳ್ತಾರೆ, ಮಗು ನಾನು ನಿಂತೇ ಇರುವೆನು, ನೀನಿನ್ನೂ ನಿಂತಿಲ್ಲ. ಈ ಅಂಗುಲಿ ಮಾಲನಿಗೆ ಪಡೆ ನುಡಿದು ಬದುಕಿರುವ ಶೂರನೊಬ್ಬನಿಲ್ಲ ಎಂಬರಿವಿಲ್ಲದೆಯ ಓ ಕುನ್ನಿ ಸಾವೇ ಶಿಕ್ಷೆಯೋ ನಿನಗೆ. ಇದು ಅಂಗುಲಿ ಮಾಲನ ಗೌತಮ ಬುದ್ಧ. ಅಂದ್ರೆ ಕನ್ನಡದ ಒಂದು ನಾಟಕ ನಮ್ಗೆ ಏನೆಲ್ಲ ಹೇಳ್ಕೊಡುತ್ತೆ ಅದ ಅನ್ನೋದಕ್ಕೆ ಮಕ್ಕಳು ಕಲಾವಿದರಿದಾರಲ್ಲ ಅವ್ರಿಗಾಗಿ ಇದನ್ನ ಹೇಳಿದೆ. ಎಲ್ರಿಗೂ ವಂದಿಸ್ತೀನಿ. ಕ್ಷಮೆ ಇರಲಿ, ಜಾಸ್ತಿ ಮಾತಾಡ್ತೀನಿ. ಧನ್ಯವಾದಗಳು.